ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮಾರ್ಕೆಟ್ ಅಲ್ಲಿ ಸಾಲ್ಟ್ ಅಂತ ಒಂದು ಹೊಸ ಬ್ರ್ಯಾಂಡ್ ಲಾಂಚ್ ಆಗಿದೆ. ಇವರಂತೂ ಸಿಕ್ಕಾಪಟ್ಟೆ ಒಳ್ಳೆ TWS ಅಂಡ್ ಸ್ಮಾರ್ಟ್ ವಾಚಸ್ ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಿದ್ದಾರೆ. ಇವತ್ತು ನನ್ನ ಕೈಯಲ್ಲಿ ಸಾಲ್ಟ್ ಅವರ ಆನ್ ದ ಗ್ರೌ ಇಯರ್ ಪ್ಲಗ್ಸ್ ಬಂದಿದೆ. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ಏನೆಲ್ಲ ಫೀಚರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಟ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ unboxing more interesting. ಫ್ರೆಂಡ್ಸ್, ಆಲ್ರೆಡಿ ನನಗೆ ಹೇಳ್ದಂಗೆ ಈ ಸಾಲ್ಟ್ ಅವ್ರು ಬಂದು ತುಂಬಾನೇ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಲೈಕ್ TWS ಅಂಡ್ ಸ್ಮಾರ್ಟ್ ವಾಚಸ್ ನ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಿದ್ದಾರೆ. ಇವು ಪ್ರಾಡಕ್ಟ್ಸ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂಡ್ ಸಾಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ನಮಗೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಹಾಗೆ ಬ್ರ್ಯಾಂಡ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ನಮಗೆ ಸಪರೇಟ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಬೋತ್ ಕಂಪನಿ ವೆಬ್ಸೈಟ್ ಡೀಟೇಲ್ಸ್ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ. ಹಾಗೆ ನೀವು ಇನ್ನೂ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ತರ ಸಪೋರ್ಟ್ ಮಾಡಿ. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಸಾಲ್ಟ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಏರ್ಪ್ಲೆಕ್ಸ್ ಆನ್ ದ ಗ್ರೋ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ನಮಗೆ ಸ್ಪೆಸಿಫಿಕೇಶನ್ಸ್ ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ಪ್ರಾಡಕ್ಟ್ ಹೈಲೈಟ್ಸ್ ನ ನೋಡಬಹುದು. ಇನ್ನೊಂದ್ ಸೈಡ್ ಅಲ್ಲಿ ನಾವು ರೆವಲ್ಯೂಷನ್ ಇನ್ಸೈಡ್ ಮೆನ್ಷನ್ ಆಗಿರೋದನ್ನ ಬರ್ದಿರೋದನ್ನ ನೋಡಬಹುದು. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 4499 rupees ಇದೆ. ಬಟ್ ನಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಂಡ್ ಸಾಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಜಸ್ಟ್ 4699 rupees ಗೆ ಈ ಪ್ರಾಡಕ್ಟ್ ಸಿಗ್ತಿದೆ. ಅಂಡ್ ನೀವೇನಾದ್ರೂ ಈ ಪ್ರಾಡಕ್ಟ್ ನ ಸಾಲ್ಟ್ ವೆಬ್ಸೈಟ್ ಅಲ್ಲೇ ಪರ್ಚೇಸ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಕೂಪನ್ ಕೋಡ್ ಕೂಡ ಅವ್ರು ಕೊಟ್ಟಿದ್ದಾರೆ. ಕನ್ನಡ ಅನ್ಬಾಕ್ಸ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ನಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಸಾಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಪರ್ಚೇಸ್ ಮಾಡಿ. ಸೊ ದೊಡ್ಡ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಕೂಪನ್ ಕೋಡ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಪರ್ಚೇಸ್ ಮಾಡಿ. ಇನ್ನ ಈ ಏರ್ ಪ್ಲಗ್ಸ್ ಬಂದು ನಮಗೆ 2 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸ್ಯಾಂಡ್ ಗ್ರೇ ಅಂಡ್ ಬ್ಲಾಕ್ ಕಲರ್. ನನ್ನ ಹತ್ರ ಸ್ಯಾಂಡ್ ಗ್ರೇ ಇದೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಅವ್ರ ಪ್ರಾಡಕ್ಟ್ ನ ನೋಡಬಹುದು. ಸೊ ಪ್ರಾಡಕ್ಟ್ ಆಮೇಲೆ ಬರೋಣ. ಬಾಕ್ಸ್ ಅಲ್ಲಿ ಇನ್ನೇನಿದೆ ಅಂತ ಚೆಕ್ ಮಾಡೋಣ. ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ನ ಕೊಟ್ಟಿದ್ದಾರೆ ನಮಗೆ. ಸೊ ಚಾರ್ಜಿಂಗ್ ಕೇಬಲ್, ಇದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಹಾಗೆ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಈ TWS ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಸೊ ಈಗ ನಮ್ಮ ಮೇನ್ ಪ್ರಾಡಕ್ಟ್ ಏರ್ ಪ್ಲಗ್ಸ್ ಬರೋಣ. ವಾವ್, ಸಖತ್ತಾಗಿದೆ ಅಲ್ಲ. ಕಲರ್ ಕಾಂಬಿನೇಷನ್ ಗ್ರೇ ಅಂಡ್ ಬ್ಲಾಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ, ಸಖತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಅಂಡ್ ನಾವು ಫ್ರಂಟ್ ಅಲ್ಲಿ ಸಾಲ್ಟ್ ಅವರ ಬ್ರ್ಯಾಂಡಿಂಗ್ ಕೂಡ ನೋಡಬಹುದು, ಚೆನ್ನಾಗಿದೆ. ಇನ್ನು ಇಯರ್ ಪ್ಲಗ್ಸ್ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಕೇಸ್ ನೋಡಿದ ತಕ್ಷಣ ಅಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆದೆ. ನೋಡೋದಕ್ಕೆ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ನೀವು ಅನ್ಕೋಬಹುದು ಏನಪ್ಪಾ ನೋಡೋದಕ್ಕೆ ಜಸ್ಟ್ ನಾರ್ಮಲ್ ಆಗಿದೆ ಅಲ್ಲ ಈ ಕೇಸ್ ಅಂತ. ಒಂದ್ ನಿಮಿಷ ವೆಯ್ಟ್ ಮಾಡಿ. ಈಗ ನೋಡಿ, ನೋಡಿದ್ರಾ ಈ RGB LED ಲೈಟ್ ಇಂಡಿಕೇಟರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೀರಿಯಸ್ಲಿ ನೋಡಿದ ತಕ್ಷಣ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸಖತ್ತು ಅಟ್ರಾಕ್ಟ್ ಮಾಡ್ತಿದೆ. ಅಂಡ್ ನೀವೇನಾದ್ರೂ ಗೇಮ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಈ ಕಲರ್ ಕಾಂಬಿನೇಷನ್ಸ್ ನ ತುಂಬಾನೇ ಇಷ್ಟಪಡ್ತೀರಾ. ಇನಿಷಿಯಲ್ ಇಂಪ್ರೆಷನ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನ ಈ ಸಾಲ್ಟ್ ಅವರು ಆನ್ ದ ಗ್ರೋ ಏರ್ ಪ್ಲಗ್ಸ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಕೇಸ್ ಅಂತೂ ನೋಡೋದಕ್ಕೆ ಸಖತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಲೈಟ್ ವೇಟ್ ಅಂತಾನೆ ಹೇಳ್ಬೋದು. ಕಾಂಪ್ಯಾಕ್ಟ್ ಆಗಿದೆ. ಆರಾಮಾಗಿ ನಾವು ಈ ಕೇಸ್ ನ ಈ ಪಾಕೆಟ್ಸ್ ಅಲ್ಲಿ ಕ್ಯಾರಿ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನ ಕೇಸ್ ಬಿಲ್ಡ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಕೇಸ್ ಮೇಲೆ ನಾವು ಸಾಲ್ಟ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಕೆಳಗಡೆ ಬಂದು ನಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಒನ್ಸ್ ನಾವು ಈ ಕೇಸ್ ಲಿಡ್ ನ ಓಪನ್ ಮಾಡಿದ್ರೆ ನಾವು ಇಲ್ಲಿ RGB ಲೈಟ್ ಇಂಡಿಕೇಟ್ ಆಗೋದನ್ನ ನೋಡಬಹುದು. ಇದಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡುತ್ತೆ. ಅಂಡ್ ಇಂಜಸ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿದೆ. ಒನ್ಸ್ ನಾವು ಈ ಕೇಸ್ ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಲೆಫ್ಟ್ ಅಂಡ್ ರೈಟ್ ಮೆನ್ಷನ್ ಆಗಿರೋದು ನೋಡಬಹುದು. ಅಂಡ್ ಇಯರ್ಬಡ್ಸ್ ಬಗ್ಗೆ ಮಾತಾಡೋಣ. ಇಯರ್ಬಡ್ಸ್ ನೋಡೋದಕ್ಕೆ ಈ ತರ ಇದೆ. ನಮಗೆ ಕಂಪ್ಲೀಟ್ಲಿ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಸಿಲಿಕಾನ್ ಟಿಪ್ ಬಂದು ನಮಗೆ ಗ್ರೇ ಅಲ್ಲಿ ಕೊಟ್ಟಿದ್ದಾರೆ. ಸಿಲಿಕಾನ್ ಟಿಪ್ ಗ್ರೇ ಕಲರ್ ಅಲ್ಲಿ ಇದೆ. ಕಲರ್ ಕಾಂಬಿನೇಷನ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಸಖತ್ತು ಏನಂತೀರಾ ಪ್ರೊಫೆಷನಲ್ ಲುಕ್ ನ ಕೊಡ್ತಿದೆ. ಸ್ಟೆಮ್ ಕ್ವಾಲಿಟಿ ಕೂಡ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಈ ಪ್ರಾಡಕ್ಟ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದ್ರಲ್ಲಿ ನಮಗೆ 10mm ಡ್ರೈವರ್ಸ್ ನ ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ ರೇಂಜ್ ಬಂದು ನಮಗೆ 10 meters ಇದೆ. ಇನ್ನು ಬ್ಲೂಟೂತ್ ವರ್ಷನ್ ಬಂದು ಇದ್ರಲ್ಲಿ ನಮಗೆ 5.1 ಕೊಟ್ಟಿದ್ದಾರೆ. ಇನ್ನು ಇದು ನಮಗೆ ಪ್ಯಾಸಿವ್ VNC ಕೂಡ ಸಪೋರ್ಟ್ ಮಾಡುತ್ತೆ. ಆಚೆ ಕಡೆ ನಾಯ್ಸ್ ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಆಗುತ್ತೆ. ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿ ಕೇಳಿಸುತ್ತೆ. ಅಂಡ್ ಇದು ಬಂದು IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ನೀವೇನಾದ್ರೂ ತುಂಬಾನೇ ವರ್ಕ್ಔಟ್ಸ್ ಮಾಡ್ತೀನಿ, ಸ್ವೆಟ್ ಏನಾದ್ರು ಬೀಳುತ್ತೆ ಅಂದ್ರೆ ಅದ್ರ ಬಗ್ಗೆ ಕೂಡ ಯೋಚನೆ ಇಲ್ಲ. ಬಿಕಾಸ್ ಇದು ಆಲ್ರೆಡಿ ನಮಗೆ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ. ಅಂಡ್ ಇದ್ರಲ್ಲಿ ನಮಗೆ ಗೇಮಿಂಗ್ ಮೋಡ್ ಕೂಡ ಇದೆ. ಅಟ್ 65 ms ಲೇಟೆನ್ಸಿ ಅಲ್ಲಿ ನಮಗೆ ಗೇಮಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ನೀವೇನಾದ್ರೂ ಗೇಮ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ TWS ನ ಇಷ್ಟಪಡ್ತೀರಾ. ಇನ್ನು ಈ ಪ್ರಾಡಕ್ಟ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕಂಪ್ಲೀಟ್ ಕೇಸ್ ಬ್ಯಾಟರಿ ಬಂದು ನಮಗೆ 500 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಇನ್ನು ಸಿಂಗಲ್ ಇಯರ್ಬಡ್ ಬ್ಯಾಟರಿ ಬಂದು ನಮಗೆ 45 mAh ಕೊಟ್ಟಿದ್ದಾರೆ. ಒನ್ಸ್ ಕಂಪ್ಲೀಟ್ ಕೇಸ್ ಫುಲ್ ಚಾರ್ಜ್ ಆದ್ರೆ ನಮಗೆ 28
ಟು 30 ಅವರ್ಸ್ ಪ್ಲೇ ಟೈಮ್ ಬರುತ್ತೆ. ಅದೇ ಸಿಂಗಲ್ ಇಯರ್ಬಡ್ಸ್ ಬಂದು ನಮಗೆ 4 to 5 ಅವರ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಅಂಡ್ ಇದು ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ ನಾವು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು, ನಮಗೆ 300 ಮಿನಿಟ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಅಂಡ್ ಇದು ಸ್ಟ್ಯಾಂಡ್ ಬೈ ಮೋಡ್ ಟೈಮ್ ಬಂದು ನಮಗೆ 300 ಅವರ್ಸ್ ಇದೆ. ಸೊ ಬನ್ನಿ ಈಗ ಈ ಸಾಲ್ಟ್ ಇಯರ್ ಪ್ಲಗ್ಸ್ ನ ಮೊಬೈಲ್ಗೆ ಪೇರ್ ಮಾಡೋಣ. ಪೇರ್ ಮಾಡಬೇಕು ಅಂದ್ರೆ ಯಾವತ್ತೂ ಅಷ್ಟೇ ನಾವು ಈ ಕೇಸ್ ನ ಓಪನ್ ಮಾಡಿ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ಪೇರಿಂಗ್ ಪ್ರೋಸೆಸ್ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಈಗ ನಾವು ಬ್ಲೂಟೂತ್ ಹೋಗೋಣ. ಅಲ್ಲಿ ನಾವು ನೋಡಬಹುದು ಅವೈಲೇಬಲ್ ಡಿವೈಸಸ್ ಅಲ್ಲಿ ಸಾಲ್ಟ್ ಏರ್ ಪ್ಲಗ್ಸ್ 3 ಅಂತ ಮೆನ್ಷನ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಆಕ್ಚುಯಲ್ ಪೇರಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಬ್ಲೂಟೂತ್ ಪೇರಿಂಗ್ ರಿಕ್ವೆಸ್ಟ್ ಕೂಡ ಬಂತು. ಅಲೋ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಲಾಗ್ಸ್ ಅಲೋ ಮಾಡಿ ಈಗ ಪೇರ್ ಮಾಡ್ತಾ ಇದ್ದೀನಿ. ಅಷ್ಟೇ, ತುಂಬಾನೇ ಸಿಂಪಲ್ ಆಗಿ ಪೇರಿಂಗ್ ಪ್ರೋಸೆಸ್ ಆಯ್ತು. ತುಂಬಾ ಬೇಗ ಆಯ್ತು ಅಂತಾನೆ ಹೇಳ್ಬೋದು ಈ ಪೇರಿಂಗ್ ಪ್ರೋಸೆಸ್. ಅಂಡ್ ನಾವಿಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ನೋಡಬಹುದು. ಇನ್ ಯೂಸ್ ಬ್ಯಾಟ್ರಿ ಪರ್ಸೆಂಟೇಜ್ 100% ಇದೆ. ಸೊ ಬನ್ನಿ ಈಗ ಇಯರ್ಬಡ್ಸ್ ನ ವೇರ್ ಮಾಡೋಣ. ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಎಸ್, ಸೀರಿಯಸ್ಲಿ ತುಂಬಾನೇ ಕಂಫರ್ಟಬಲ್ ಆಗಿದೆ. ಅಂಡ್ ಒನ್ಸ್ ವೇರ್ ಮಾಡಿದ ತಕ್ಷಣ ನಮಗೆ ಇದರಲ್ಲಿ ಪ್ಯಾಸಿವ್ ENC ಇರೋದ್ರಿಂದ ಆಚೆ ಕಡೆ ನಾಯ್ಸ್ ಎಲ್ಲ ಒಂದು 20-30% ಬ್ಲಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೀವೇ ಅಬ್ಸರ್ವ್ ಮಾಡ್ಬೋದು, ನಾನು ಎಷ್ಟೇ ಕತ್ತಲ್ಲಾಡ್ಸಿದ್ರು ಅದು ಬೀಳ್ತಾ ಇಲ್ಲ, ಪ್ರಾಪರ್ ಆಗಿ ಸೆಟಲ್ ಆಗಿದೆ ಅಂತಾನೆ ಹೇಳ್ಬೋದು ನನ್ನ ಇಯರ್ಸ್ ಅಲ್ಲಿ. ಅಂಡ್ ಎಸ್, ಇಯರ್ಬಡ್ಸ್ ನ ವೇರ್ ಮಾಡ್ಕೊಂಡು ನಾವು ಆರಾಮಾಗಿ ವರ್ಕೌಟ್ ಮಾಡ್ತಾ ಸಾಂಗ್ಸ್ ಗಳು ಕೂಡ ಕೇಳ್ಬೋದು. ಯಾವುದೇ ಒಂದು ತೊಂದರೆ ಇರೋದಿಲ್ಲ, ಬೀಳುತ್ತೆ ಅನ್ನೋ ಟೆನ್ಷನ್ ಅಂತೂ ಇಲ್ವೇ ಇಲ್ಲ. ತುಂಬಾನೇ ಕಂಫರ್ಟಬಲ್ ಆಗಿದೆ. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನಗೆ ಆಡಿಯೋ ಸೌಂಡ್ ಎಲ್ಲ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇತ್ತು. ಆ ವೋಕಲ್ ಕ್ಲಾರಿಟಿ ಅಂತೂ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಸಖತ್ತು ಪ್ಲೆಸೆಂಟ್ ಆಗಿತ್ತು. ಎಲ್ಲೂ ಒಂದು ಹಾರ್ಶ್ ಆಗಿ ಸೌಂಡ್ ಬಂದು ಕಿವಿಗೆ ಕೇಳಿಸುತ್ತೆ ಅನ್ನೋ ತರ ಎಲ್ಲ ಸಖತ್ತು ಪ್ಲೆಸೆಂಟ್ ಆಗಿ ನನಗೆ ಆಡಿಯೋ ಕ್ವಾಲಿಟಿ ಆಗಿರ್ಲಿ, ಟ್ರೆಬಲ್ ಆಗಿರ್ಲಿ ತುಂಬಾನೇ ಚೆನ್ನಾಗಿತ್ತು. ಬಟ್ ಎಲ್ಲೋ ನನಗೆ ಒಂದು ಸ್ವಲ್ಪ ಬೇಸ್ ಕಮ್ಮಿ ಆಯ್ತು ಅಂತ ಅನಿಸ್ತು. ಅದು ಬಿಟ್ರೆ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಬಟ್ ನೀವೇನಾದ್ರೂ ಬೇಸ್ ಲವರ್ಸ್ ಆಗಿದ್ರೆ ಇದನ್ನ ತಗೊಳ್ಳೋ ಮುಂಚೆ ಯೋಚನೆ ಮಾಡಿ. ಬಟ್ ನಿಮ್ಗೆ ಏನಾದ್ರೂ ಒಳ್ಳೆ ಮ್ಯೂಸಿಕ್ ಬೇಕು, ಪ್ಲೆಸೆಂಟ್ ಮ್ಯೂಸಿಕ್ ನ ನೀವು ತುಂಬಾ ಕೇಳ್ತೀನಿ ಅಂದ್ರೆ ಡೆಫಿನೆಟ್ಲಿ ನಾನು ಇಯರ್ಬಡ್ಸ್ ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಆಲ್ರೆಡಿ ನನಗೆ ಇದ್ರಲ್ಲಿ ಹೇಳ್ದಂಗೆ ನಮಗೆ ಗೇಮಿಂಗ್ ಮೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮಗೆ ಲೇಟೆನ್ಸಿ ಬಂದು 65 ಮಿಲಿಸೆಕೆಂಡ್ ಲೇಟೆನ್ಸಿ ಇದೆ. ಇದರಿಂದ ನಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ಗೇಮಿಂಗ್ ಮೋಡ್ ನಾವು ಹೇಗೆ ಆಕ್ಟಿವೇಟ್ ಮಾಡೋದು ಅಂದ್ರೆ, ನಾವು ರೈಟ್ ಇಯರ್ಬಡ್ಸ್ ಮೇಲೆ ಈ ತರ ಸ್ಟೆಮ್ ಹತ್ರ 3 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಸಾಕು, ನಮಗೆ ಗೇಮಿಂಗ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಸೀರಿಯಸ್ಲಿ ನೀವೇನಾದ್ರೂ ಗೇಮ್ ಲವರ್ಸ್ ಆಗಿದ್ರೆ ಈ ಮೋಡ್ ನ ತುಂಬಾನೇ ಇಷ್ಟಪಡ್ತೀರಿ. ಯಾಕಂದ್ರೆ ನಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇದು ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಫುಡ್ ಸ್ಟೆಪ್ಸ್ ಆಗಿರ್ಬೋದು, ಅದಾದ್ಮೇಲೆ ಬುಲೆಟ್ ಸೌಂಡ್ ಬರುತ್ತಲ್ಲ, ಸೀರಿಯಸ್ಲಿ ಸಖತ್ತು ಕ್ಲಿಯರ್ ಆಗಿ ನೀಟಾಗಿ ಕೇಳಿಸುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದ್ರೂ ಗೇಮ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಗೇಮಿಂಗ್ ಮೋಡ್ ಆಪ್ಷನ್ ಅಲ್ಲಿ ಒಂದು ಗೇಮ್ ಆಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಈ ಗೇಮಿಂಗ್ ಮೋಡ್ ಇಂದ ನಾವು ಆಚೆ ಬರ್ಬೇಕಂದ್ರೂ ಅಷ್ಟೇ, ಈ ರೈಟ್ ಇಯರ್ಬಡ್ಸ್ ಮೇಲೆ ಸ್ಟೆಮ್ ಮೇಲೆ ಜಸ್ಟ್ ಈ ತರ 3 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಸಾಕು, ನಮಗೆ ಮ್ಯೂಸಿಕ್ ಅಂತ ಕೇಳಿಸುತ್ತೆ. ಆಗ ನಾವು ಗೇಮಿಂಗ್ ಮೋಡ್ ಇಂದ ಆಚೆ ಬಂದ್ವಿ ಅಂತ ಅರ್ಥ. ಇನ್ನು ಇಯರ್ಬಡ್ಸ್ ಟಚ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಏನೆಲ್ಲ ಟಚ್ ರೆಸ್ಪಾನ್ಸ್ ಇದೆ ನಾನು ಡಿಸ್ಪ್ಲೇ ಅಲ್ಲಿ ಸ್ಟೋರ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ನನಗಂತೂ ಟಚ್ ರೆಸ್ಪಾನ್ಸ್ ಎಲ್ಲ ತುಂಬಾನೇ ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿದೆ ಅಂತ ಅನಿಸ್ತು. ಬಟ್ ಒಂದ್ ಸ್ವಲ್ಪ ನಾವು ಟಚ್ ರೆಸ್ಪಾನ್ಸ್ ಹೇಗೆ ಯೂಸ್ ಮಾಡೋದು ಅಂತ ಯೂಸ್ ಟು ಇಟ್ಟಾದ್ರೆ ಯಾವುದೇ ಒಂದು ಕಷ್ಟ ಇರೋದಿಲ್ಲ. ಈ ಟಚ್ ರೆಸ್ಪಾನ್ಸ್ ನಾವು ಈಸಿಯಾಗಿ ಯೂಸ್ ಮಾಡೋದಕ್ಕೆ ಓವರ್ ಆಗಿ ಟಚ್ ರೆಸ್ಪಾನ್ಸ್ ಅಂತೂ ತುಂಬಾನೇ ಎಫಿಷಿಯಂಟ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಬಂದು ಸಾಲ್ಟ್ ಏರ್ ಪ್ಲಗ್ಸ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ನಿಮ್ಗೆ ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆಕ್ಚುಲಿ ರೂಮ್ ಅಲ್ಲಿ ತುಂಬಾನೇ ಲೈಟ್ ಸೌಂಡ್ ಎಲ್ಲ ಇದೆ. ಏನಾದ್ರು ಡಿಸ್ಟರ್ಬೆನ್ಸ್ ಕೇಳಿಸ್ತಿದ್ಯಾ? ಈ ಆಡಿಯೋ ಕ್ವಾಲಿಟಿ ನೀವು ಕಾಲ್ಸ್ ಅಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಓವರಾಗಿ ಸಾಲ್ಟ್ ಏರ್ ಪ್ಲಗ್ಸ್ ಆನ್ ದ ಗ್ರೋ ಈ TWS ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಅಂಡರ್ 2000 rupees ಅಲ್ಲಿ ಒಳ್ಳೆ ಡಿಫ್ರೆಂಟ್ ಲುಕ್ ಇರೋ TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು. ಸೀರಿಯಸ್ಲಿ ಈ RGB LED ಲೈಟ್ ಇಂಡಿಕೇಟರ್ ಲುಕ್ ಇದೆಯಲ್ಲ, ಸೀರಿಯಸ್ಲಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಗೇಮ್ ಲವರ್ಸ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಅದಲ್ಲದೆ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಆಡಿಯೋ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ಸೂಪರ್ ಅಂತ ಹೇಳ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೇಮಿಂಗ್ ಮೋಡ್ ಅಲ್ಲಿ ನಮಗೆ 65 ms ವರೆಗೂ ಲೇಟೆನ್ಸಿ ಇದೆ. ಇದರಿಂದ ನಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಬಟ್ ಎಲ್ಲೋ ನನಗೆ ಬೇಸ್ ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ತು. ಬೇಸ್ ಇನ್ ಸ್ವಲ್ಪ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೊ ನೀವೇನಾದ್ರೂ ಈ TWS ನ ಪರ್ಚೇಸ್ ಮಾಡಬೇಕು ಅಂದ್ರೆ ಸಾಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿ. ಪ್ರೈಸ್ ಬಂದು ನಮಗೆ 1699 rupees ಇದೆ. ಅದ್ರ ಜೊತೆಗೆ ನೀವು ಕನ್ನಡ ಅನ್ಬಾಕ್ಸ್ ಅಂತ ಕೂಪನ್ ಕೋಡ್ ನ ಟೈಪ್ ಮಾಡಿದ್ರೆ ಹ್ಯೂಜ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಕೂಪನ್ ಕೋಡ್ ನ ಟೈಪ್ ಮಾಡಿ, ಹ್ಯೂಜ್ ಡಿಸ್ಕೌಂಟ್ ನ ಅವೇಲ್ ಮಾಡಿ. ಹಾಗೆ TWS ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೋತ್ ಸಾಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನಾನು ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬಾಯ್.